ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ. ಕೈಲಾಸದಲ್ಲಿ ಶಿವ ಪಾರ್ವತಿಯು ಮಾತನಾಡಿಕೊಳ್ಳುತ್ತಾರೆ. ಆಗ ಶಿವನು ಪಾರ್ವತಿಗೆ ಹೇಳುತ್ತಾನೆ, ಆಗ ಸ್ವಾಮಿ, ಪಾಪ ಪುಣ್ಯ ಎಲ್ಲವನ್ನು ಹೇಗೆ ನೋಡುವುದು ಸ್ವಾಮಿ ಅಂತ ಕೇಳುತ್ತಾಳೆ ಪಾರ್ವತಿ. ಆಗ ಶಿವನು ಹತ್ತಿರ ಕರೆದು ಹೇಳುತ್ತಾನೆ, ಪಾರ್ವತಿ ಇಲ್ಲಿ ಕೂತ್ಕೋಬಾ, ನಾನೊಂದು ನಿನಗೆ ಸಣ್ಣದೊಂದು ಕತೆ ಹೇಳುತ್ತೇನೆ ಅಂತ ಹೇಳಿ ಶಿವ ಪಾರ್ವತಿಯರು ಇಬ್ಬರು ಏಕಾಂತದಲ್ಲಿ ಮಾತನಾಡಿಕೊಂಡು ಆಗ ಹೇಳುತ್ತಾರೆ, ಒಂದು ಊರಿನಲ್ಲಿ ಅಣ್ಣ ತಮ್ಮ ಇರುತ್ತಾರೆ. ಆದರೆ ಅಣ್ಣ ತುಂಬ ಶ್ರೀಮಂತನಾಗಿರುತ್ತಾನೆ, ತಮ್ಮ ತುಂಬ ಬಡವನಾಗಿರುತ್ತಾನೆ. ಆಗ ಬಡವನಾಗಿದ್ದಾಗ ಅಣ್ಣನಿಗೆ ಹಣ ಅನ್ನುವುದು ತುಂಬ ಆಸೆ. ಆದರೆ ಯಾರಿಗೂ ಊಟವನ್ನು ಹಾಕದೆ ನಾನೇ ಚೆನ್ನಾಗಿರಬೇಕು, ನಾನೇ ಇಲ್ಲಿ ಚೆನ್ನಾಗಿ ಬದುಕಬೇಕು, ಎಲ್ಲರಂತೆ ನಾನು ಇರಬೇಕು, ಎಷ್ಟು ಹಣ ಬಂದರೂ ಇನ್ನೂ ಬೇಕು ಅಂತ ಆಸೆ ಪಡುತ್ತಿದ್ದ. ಆದರೆ ತಮ್ಮ ಇರೋದರಲ್ಲಿ ದೇವರ ಜ್ಞಾನವನ್ನು ಮಾಡಿಕೊಂಡು, ಹೆಂಡತಿ ಮಕ್ಕಳನ್ನು ನೋಡಿಕೊಂಡು, ತಂದೆ ತಾಯಿಯನ್ನು ನೋಡಿಕೊಂಡು ಏನೋ ಅವನ ಕೈಲಾಗಿದ್ದ ಸಹಾಯವನ್ನು ಮಾಡುತ್ತಿದ್ದ. ಆಗ ಶಿವ ಹೇಳುತ್ತಾನೆ, ನೋಡು ಪಾರ್ವತಿ, ಅಣ್ಣ ತಮ್ಮಂದರಲ್ಲಿ ಎಷ್ಟು ಭೇದ ಭಾವ ಇದೆ ಅಂತ. ಒಂದೇ ತಾಯಿಯಲ್ಲಿ ಹುಟ್ಟುತ್ತಾರೆ, ಆದರೆ ಆ ತಾಯಿ ಇಬ್ಬರು ಮಕ್ಕಳನ್ನು ಒಂದೇ ಥರನೇ ಬೆಳೆಸುತ್ತಾಳೆ. ಆದರೂ ಅವರ ಮನಸ್ಸು ಎಷ್ಟು ಚಂಚಲವಾಗಿದೆ ನೋಡು. ಒಬ್ಬ ಅಣ್ಣ ಯಾರಿಗೂ ಸಹಾಯ ಮಾಡುವುದಿಲ್ಲ, ಒಬ್ಬ ತಮ್ಮ ಎಲ್ಲರಿಗೂ ಸಹಾಯ ಮಾಡುತ್ತಾನೆ. ಆದರೆ ಅವರಿಬ್ಬರಲ್ಲಿ ತಾಯಿ ಬೆಳೆಸುವಾಗ ಒಂದೇ ಥರನೇ ಬೆಳೆಸುತ್ತಾಳೆ. ಇವನಿಗೂ ಊಟ ಕಡಿಮೆ ಮಾಡುವುದಿಲ್ಲ, ಅಣ್ಣನಿಗೂ ಊಟ ಕಡಿಮೆ ಮಾಡುವುದಿಲ್ಲ. ಬೆಳೆಸುವಾಗ ಒಳ್ಳೆ ರೀತಿಯಂತಲೇ ಬೆಳೆಸುತ್ತಾಳೆ. ಆದರೆ ಅಣ್ಣ ಯಾಕೆ ಆ ಥರ ಬೇರೆಯವರಿಗೆ ಸಹಾಯ ಮಾಡದೆ ಜಿಪಣತನ ಮಾಡಿಕೊಂಡು ನಾನೇ ಬದುಕಬೇಕು, ನಾನೇ ಇರಬೇಕು, ಎಲ್ಲರಿಗಿಂತ ನಾನೇ ಚೆನ್ನಾಗಿರಬೇಕು ಅನ್ನೋ ಆಲೋಚನೆ ಇರುತ್ತದೆ. ಆದರೆ ತಮ್ಮನಿಗೆ ಆ ಆಲೋಚನೆ ಇಲ್ಲ. ಆ ತಾಯಿ ಇಬ್ಬರಿಗೂ ಒಂದೇ ಸರಿನೇ ಪ್ರೀತಿಯನ್ನು ಕೊಟ್ಟಿರುತ್ತಾಳೆ, ಇಬ್ಬರಿಗೂ ಒಂದೇ ಅಕ್ಷರವನ್ನು ಕಲಿಸಿರುತ್ತಾಳೆ. ಆದರೆ ಅವರಿಬ್ಬರಲ್ಲಿ ಏಕೆ ಭೇದ ಭಾವ ಬಂತು, ಯಾಕೆ ಆ ಥರ ಗುಣಗಳಾಯಿತು ಅಂತ ಆಗ ಶಿವನು ಕೇಳುತ್ತಾನೆ. ಆಗ ಪಾರ್ವತಿ ಹೇಳುತ್ತಾಳೆ, ಆ ತಾಯಿ ಬೆಳೆಸುವಾಗ ಇಬ್ಬರೊಂದಿಗೆ ಬೆಳೆಸಿರುತ್ತಾಳೆ. ಆದರೆ ಅವ್ರ ಮನಸ್ಸು ಹೀಗೆ, ಇವ್ರ ಮನಸ್ಸು ಹೀಗೆ, ಹೇಗಾಯಿತು ಸ್ವಾಮಿ ಅಂತ ಕೇಳುತ್ತಾಳೆ. ಆಗ ಶಿವನು ಹೇಳುತ್ತಾನೆ, ಮನಸ್ಸು ಒಂದು ಕಡೆ ಇದ್ದರೆ ಆಗ ಇನ್ನೊಂದು ಮನಸ್ಸು ಇನ್ನೊಂದು ಕಡೆ ಇರುತ್ತದೆ. ಆದರೆ ಮನಸ್ಸಿನಲ್ಲಿ ಇರೋದು ಒಳ್ಳೆಯ ಭಾವನೆ, ಒಳ್ಳೆಯ ಮಾತುಗಳು ಎಲ್ಲವನ್ನು ಹೇಳಿರುತ್ತಾಳೆ ಆದರೆ ತಾಯಿ. ಆದರೆ ಅಹಂಭಾವ ಅನ್ನುವುದು ತಾನಾಗೇ ಬಂದು ಬಿಡುತ್ತದೆ. ಒಬ್ಬರಿಗೆ ದುಡ್ಡು ನೋಡಿದರೆ ಅಹಂಭಾವ ಅಂತ ಬರುತ್ತದೆ, ಒಬ್ಬರಿಗೆ ದುಡ್ಡಿಲ್ಲದೆ ಅಹಂಭಾವ ಬರುವುದಿಲ್ಲ. ಹಾಗೆ ಒಬ್ಬೊಬ್ಬರ ಮನಸ್ಸಲ್ಲಿ ಏನೇನು ಇರುತ್ತದೋ ಹೇಳುವುದಕ್ಕೆ ಆಗುವುದಿಲ್ಲ ಪಾರ್ವತಿ ಅಂತ ಹೇಳುತ್ತಾರೆ. ಸ್ವಾಮಿ, ಒಂದು ಕೆಲಸ ಮಾಡಿ, ನೀವು ವೇಷವಾಕಿಕೊಂಡು ಹೋಗಿ. ಆದರೆ ಅಣ್ಣ ನಿಮಗೆ ದಾನ ಧರ್ಮ ಮಾಡುತ್ತಾನೋ, ತಮ್ಮನು ದಾನ ಧರ್ಮ ಮಾಡುತ್ತಾನೋ ನೋಡೋಣ ಅಂತ ಹೇಳುತ್ತಾಳೆ. ಆದರೆ ಶಿವಪ್ಪ ಅಲ್ಲೇ ಕಣ್ಣಾರೆ ನೋಡಿ ಹೇಳುತ್ತಾನೆ, ಅಣ್ಣ ನಾನು ಚೆನ್ನಾಗಿರಬೇಕು ಅಂತ ಆಸೆ ಪಡುತ್ತಿರುವಾಗ, ಇನ್ನು ಬೇಕು ಬೇಕು ಅಂತ ಕೇಳುತ್ತಿರುವಾಗ ನನಗೆಲ್ಲಿ ದಾನ ಧರ್ಮ ಮಾಡುತ್ತಾನೆ ಹೇಳು ಅಂತ ಕೇಳುತ್ತಾನೆ. ಆದರೆ ತಮ್ಮನ ಒಂದಿಗೆ ಹೋಗುತ್ತಾರೆ, ತಮ್ಮ ಇರೋದರಲ್ಲಿ ದಾನವನ್ನು ಮಾಡುತ್ತಾನೆ ಅಂತ ಹೇಳುತ್ತಾಳೆ. ಹಬ್ಬ ಒಂದು ಬಂದಿರುತ್ತದೆ. ಆಗ ಹಬ್ಬದಲ್ಲಿ ಶ್ರಾವಣ ಮಾಸದ ಹಬ್ಬ ಬಂದಿರುತ್ತದೆ. ಆಗ ಬಂದಿದ್ದಾಗ ಪೂಜೆ ಎಲ್ಲ ಮಾಡಿಸುತ್ತಾರೆ. ಆದರೆ ತಮ್ಮನೊಂದಿಗೆ ಹಣ ಇರೋದಿಲ್ಲ, ಏನು ಮಾಡಿಸುವುದೂ ಇಲ್ಲ, ಮನೆಯಲ್ಲಿ ಇರೋದನ್ನೇ ಕೊಟ್ಟು ಪೂಜೆಯೆಲ್ಲ ಮಾಡಿರುತ್ತಾರೆ. ಆದರೆ ಅಣ್ಣ ವೈಢೂರ್ಯದಿಂದ ಶ್ರಾವಣ ಮಾಸ ಚೌಟ್ರಿಯೆಲ್ಲ ಹಾಕಿ ಅದ್ಧೂರಿಯಾಗಿ ಊಟವನ್ನೆಲ್ಲರಿಗೂ ಹಾಕಿಸಿ ಪೂಜೆಯನ್ನು ಮಾಡುತ್ತಾನೆ, ಎಲ್ಲರಿಗೂ ಹೇಳಿರುತ್ತಾನೆ. ಆದರೆ ತಮ್ಮ ಯಾರಿಗೂ ಹೇಳುವುದಿಲ್ಲ, ಇರೋದರಲ್ಲಿ ಮಾಡಿಕೊಂಡು ಏನೋ ಹೀರೋ ಪೂಜೆಯನ್ನು ಮಾಡಿ ಫೋಟೋವನ್ನು ಇಕ್ಕಿ ದೇವರಿಗೆ ಕೈ ಮುಗಿತಾನೆ. ಆದರೆ
ಪಾರ್ವತಿ ಶಿವನು ಒಂದು ಬಡ ವೇಷವಾಕಿಕೊಂಡು ಮನೆಗೆ ಬರುತ್ತಾರೆ. ಆಗ ಬಂದ ಮೇಲೆ ಪಾರ್ವತಿ ಶಿವನು ಅಜ್ಜಿ ವೇಷವಾಕಿಕೊಂಡು, ಆದರೆ ಅಣ್ಣನ ಮನೆಗೆ ಹೋಗಲಿಲ್ಲ, ತಮ್ಮನ ಮನೆಗೆ ಬಂದರು. ಆಗ ಬಂದು ಭಿಕ್ಷಾಂದೇಹಿ ಅಂತ ಕೇಳಿದರು. ಬನ್ನಿ ಅಮ್ಮ, ನೀವೇ ಅತಿಥಿ ನಮ್ಮನೆಗೆ ಬಂದು ಊಟವನ್ನು ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಊಟವನ್ನು, ಪ್ರಸಾದವನ್ನು ಶಿವನಿಗೆ ಪಾರ್ವತಿಗೆ ಕೊಟ್ಟರು. ಆಗ ಶಿವ ಪಾರ್ವತಿ ತಿಂದು ಅವರಿಗೆ ಆಶೀರ್ವಾದ ಮಾಡಿ ಹೋದರು. ನೋಡಿ ಫ್ರೆಂಡ್ಸ್, ಆದರೆ ಹಣ ಆಸ್ತಿ ಎಷ್ಟೇ ಇದ್ದರೂ ಒಳ್ಳೆ ಮನಸ್ಸು ಇರಬೇಕು. ದಾನ ಧರ್ಮ ಏನೋ ನಮ್ಮ ಕೈಲಾಗಿದ್ದು ಸಹಾಯವನ್ನು ಬೇರೆಯವರಿಗೆ ಮಾಡಬೇಕು. ಈ ಒಳ್ಳೆ ಮನಸ್ಸು ಯಾರಿಗಿರುತ್ತದೋ ದೇವರು ಯಾವತ್ತಿಗೂ ನಿಮ್ಮ ಕೈ ಬಿಡುವುದಿಲ್ಲ. ನಾನು ಹೇಳಿರೋ ಕಥೆ ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.